ಇವಾಗ ತಾನೇ ಶಾರ್ಟ್ ಓಕೆ ಅನ್ನೋ ಒಂದು ಶಾರ್ಟ್ ಫಿಲಮ್ನ ನೋಡಿದೆ. ಈ ಒಂದು ಶಾರ್ಟ್ ಫಿಲಮ್ ಓಮ್ ಕ್ರಿಯೇಷನ್ಸ್ ಅನ್ನೋ ಒಂದು ಚಾನಲಲ್ಲಿದೆ. ಈ ಒಂದು ಸಿನಿಮಾದಲ್ಲಿ ಯಾರ್ಯಾರು ನಟಿಸಿದ್ದಾರೆ, ಡೈರೆಕ್ಷನ್ ಇವನ್ನೆಲ್ಲ ತಿಳ್ಕೊಳ್ಳೋಣ ಅಂದರೆ, ಈ ಒಂದು ಶಾರ್ಟ್ ಫಿಲಮ್ನ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲರದು ಜ್ಞಾನೇಂದ್ರ ಅನ್ನೋರದು. ಡೈಲಾಗ್ಗಳು ಸಿದ್ಧಾರ್ಥ್ ಮತ್ತು ಜ್ಞಾನೇಂದ್ರ ಇಬ್ಬರು ಸೇರಿ ಮಾಡಿದ್ದಾರೆ ಡೈಲಾಗ್ಸ್ಗಳನ್ನ. ಒಂದು ಮಟ್ಟಿಗೆ ಡೈಲಾಗ್ಸ್ಗಳು ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಒಂದು ಮಟ್ಟಿಗೆ ಈ ಸಿನಿಮಾನ ಡೈಲಾಗ್ ಓರಿಯೆಂಟೆಡ್ ಸಿನಿಮಾ ಅಂತ ಕೂಡ ಕರಿಬೋದು. ಹೆಚ್ಚಿನ ಸಂದರ್ಭದಲ್ಲಿ ಅಂದರೆ ಹೆಚ್ಚಿನ ಅಲ್ಲ ಅಥವಾ ಕೆಲವು ಸಂದರ್ಭಗಳಲ್ಲಿ ಡೈಲಾಗ್ಗಳನ್ನ ಹೆಚ್ಚಿಗೆ ಇಟ್ಟು ಬಜೆಟ್ನ ಕಮ್ಮಿ ಮಾಡೋದಕ್ಕೆ ತುಂಬ ಜನ ಯೋಚನೆ ಮಾಡ್ತಾರೆ. ಜಸ್ಟ್ ಲೈಕ್ ಹಲವಾರು ಸಿನಿಮಾಗಳು ಇತ್ತೀಚೆಗೆ ಬರ್ತಾಯಿತ್ತು, ಬಟ್ ಇತ್ತೀಚೆಗೆ ಅವುಗಳು ಸೋಲ್ತಾ ಇದೆ. ಅಂದರೆ ಡೈಲಾಗ್ ಮೂಲಕ ಕಾಮಿಡಿ, ಡಬಲ್ ಮೀನಿಂಗ್ ಡೈಲಾಗ್ಸು ಇವುಗಳ ಮೂಲಕ. ಬಟ್ ಈ ಸಿನಿಮಾದಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಸ್ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು, ಡೈಲಾಗ್ಸ್ ಮೂಲಕ ಆಟ ಆಡೋವಂತಹ ಸಿನಿಮಾಗಳು ಸ್ವಲ್ಪ ಇತ್ತೀಚೆಗೆ ಕಮ್ಮಿ, ಮತ್ತು ಬಂದಿರೋಂಥ ಸಿನಿಮಾಗಳು ಕೂಡ ಅಷ್ಟಾಗಿ ಸಕ್ಸಸ್ನ ಕಾಣ್ತಾ ಇಲ್ಲ. ಉದಾಹರಣೆಗೆ ತುಂಬ ಹಿಂದೆ ಹೇಳೋದಾದರೆ ಗಾಲಿ ಅಂತ ಒಂದು ಸಿನಿಮಾ ಬಂದಿತ್ತು. ಮಾತಿಗೆ ಡಬಲ್ ಮೀನಿಂಗ್ ಡೈಲಾಗು ಅಲ್ಲಿ ಏನಿದೆ ಅಂತ ನೋಡೋದಕ್ಕಾದ್ರೂ ತುಂಬ ಜನ ಹೋಗ್ತಾಯಿದ್ರು. ಆದರೆ ಥ್ಯಾಂಕ್ ಗಾಡ್ ಆ ಒಂದು ಜನರ ಟೇಸ್ಟ್ ಏನಿದೆ ಈಗ ಬದಲಾಗ್ತಾ ಇದೆ. ಈಗ ಜನ ಕ್ವಾಲಿಟಿ ಸಿನಿಮಾಗಳನ್ನ ಮಾತ್ರ ನೋಡ್ತಾ ಇದ್ದಾರೆ. ಆ ಥರ ಡಬಲ್ ಮೀನಿಂಗ್ ಡೈಲಾಗ್ಗಳು ಆ ಥರದ್ದಿಲ್ಲ. ಈಗ ಜನ ಡಬಲ್ ಮೀನಿಂಗ್ ಡೈಲಾಗ್ ನೋಡೋದಕ್ಕಾಗಿ ₹100 ಕೊಟ್ಟು ಹೋಗೋದ್ರ ಬದಲು ವೆಬ್ಸೈಟ್ಗಳಲ್ಲೇ ಸಿಗುತ್ತೆ. ಆ ಥರದ ಹಂತಕ್ಕೆ ಬಂದಿದ್ದಾರೆ ಜನಗಳು. ಈ ಒಂದು ಶಾರ್ಟ್ ಓಕೆ ಸಿನಿಮಾ ಏನಿದೆ, ಇದು ನನಗನ್ಸೋ ಹಾಗೆ ಬರೀ 1 ಅಥವಾ 2 ಲೊಕೇಶನಲ್ಲಿ ಶೂಟ್ ಮಾಡಿರೋದು. ಅಂದರೆ ಒಂಥರ ಸ್ಟಾರ್ಟಿಂಗಲ್ಲಿ ಇಟ್ಸ್ ಓಕೆ, ಬಟ್ ಬರ್ತಾ ಅದೇನಾಗುತ್ತೆ ಅಂದರೆ ತುಂಬ ಒಂದೇ ಕಡೆ ಶೂಟ್ ಮಾಡಿದ್ದಾರೆ ಮತ್ತು ಒಂದೇ ಥರ ಡೈಲಾಗ್ಸ್ಗಳಿದೆ ಅನ್ನೋದೊಂದು ಸ್ವಲ್ಪ ಬೇಸರ ಉಂಟಾಗುತ್ತೆ ಈ ಸಿನಿಮಾ ಬಗ್ಗೆ. ಈ ಸಿನಿಮಾದಲ್ಲಿ ಯಶವಂತ್ ಕುಚ್ಬಾಲ್ ಅವರು, ಮನೋಜ್, ಸಿದ್ಧಾರ್ಥ್, ರಕ್ಷಿತ್, ಪ್ರೇಮ್, ವೆಂಕಟೇಶ್, ಜೀವನ್ ಪಿಂಟೋ, ಹೀಗೆ ಹಲವಾರು ಜನ ಆ್ಯಕ್ಟರ್ಸ್ಗಳು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಒಂದು ಶಾರ್ಟ್ ಓಕೆ ಸಿನಿಮಾನ ನಾನು ಯಾವ ಥರ ಅನಿಸುತ್ತೆ ಅಂದರೆ, ಒಂದು ಆ್ಯಂಗಲಿಂದ ಡೈಲಾಗ್ ಓರಿಯೆಂಟೆಡ್ ಸಿನಿಮಾ, ಮತ್ತೊಂದು ಆ್ಯಂಗಲಿಂದ ಆ್ಯಕ್ಟಿಂಗ್ ಓರಿಯೆಂಟೆಡ್ ಸಿನಿಮಾ ಅಂತ ಫೀಲ್ ಆಗುತ್ತೆ. ಅಂದರೆ ಅಭಿನಯ ಕೇಂದ್ರಿತವಾದಂತಹ ಚಿತ್ರ, ಮತ್ತು ಸ್ವಲ್ಪ ಮಟ್ಟಿಗೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಕೂಡ ಅನಿಸುತ್ತೆ. ಸ್ವಲ್ಪ ಮಟ್ಟಿಗೆ ಅನ್ನೋದಕ್ಕಿಂತ ಫೈನಲಲ್ಲಿ ಅದೇ ಇರೋದು ಮೆಸೇಜೇ. ಆ ಒಂದು ನಿರ್ದೇಶಕನ ಪಾತ್ರವನ್ನು ಮಾಡಿದಾರಲ್ಲ, ಆ ನಿರ್ದೇಶಕನ ಪಾತ್ರ ಮಾಡಿರೋರ ಆ್ಯಕ್ಟಿಂಗ್ ಅಂತೂ ತುಂಬ ಸಖತ್ತಾಗಿದೆ. ಆಬ್ವಿಯಸ್ಲಿ ತುಂಬ ಸಖತ್ತಾಗಿದೆ. ಅವರು ಲೀಡ್ ಕ್ಯಾರೆಕ್ಟರ್ಗೆ ಬೆಸ್ಟ್ ಸೂಟೇಬಲ್ ಆ್ಯಕ್ಟರ್ ಅವರು. ಅವ್ರ ಹೆಸರು ಮನೋಜ್ ಅಥವಾ ಮನೋಜ್ ಅಂತ ಅನಿಸುತ್ತೆ. ವಾಟೆವರ್, ನನಗೆ ಹೆಸರುಗಳು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಮತ್ತು ಇನ್ನೊಂದು ಆ್ಯಕ್ಟಿಂಗ್ ಇಷ್ಟ ಆಗಿದೆ ಯಾವುದಪ್ಪ ಅಂದರೆ, ನನಗೆ ಪ್ರಜ್ವಲ್ ಅಂತ ಒಬ್ಬ ಹುಡುಗನ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅವ್ರ ಹೆಸರಿಗೇನೋ ಗೊತ್ತಿಲ್ಲ. ಅಂದರೆ ಧ್ರುವ ಸರ್ಜಾ ಅವರ ಒಂದು ಏನು ಮಿಮಿಕ್ರಿಯನ್ನು ಮಾಡಿದಾರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಧ್ರುವ ಸರ್ಜಾ ಅವರ ಮಿಮಿಕ್ರಿಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಕತೆ ಅಂದರೆ ಈ ನಾಟಕದವ್ರ ಪಾತ್ರ ಅಂತ ಏನಿದೆ, ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಡೈಲಾಗ್ನ ಹೇಳ್ತಾರಲ್ಲ, ಹಳೆಗನ್ನಡದ ಡೈಲಾಗ್ ತುಂಬ ಸಖತ್ತಾಗಿದೆ ನಿಜವಾಗ್ಲೂ ಅವ್ರದ್ದು. ಮತ್ತು ಇನ್ನೊಬ್ಬರು ಆ್ಯಕ್ಟಿಂಗು ಕೂಡ ಚೆನ್ನಾಗಿದೆ. ಯಾರಪ್ಪ ಅಂದರೆ, ಆ ಹುಡುಗನ ಕರ್ಕೊಂಬಂದಿರ್ತಾರಲ್ಲ, ನಿರ್ದೇಶಕ ಏನು ಸ್ಲೇವ್ ಆಗಿ ಇಟ್ಕೊಂಡಿರ್ತಾನೆ, ಆ ಹುಡುಗನ ಹತ್ರ ಸ್ಟಾರ್ಟಿಂಗಲ್ಲಿ ಹೋಗಿ ಮಾತಾಡ್ತಾರಲ್ಲ, ಅಡುಗೆ ಮನೆ ಒಳಗೆ ಹೋಗಿ, ಏನು ನಿಮಗೆ ಸ್ಯಾಲ್ರಿ ಎಲ್ಲ ಸಿಗ್ತಾಯಿದೆ ಇಲ್ಲಿ ಅಂತೆಲ್ಲ ಮಾತಾಡ್ತಾರಲ್ಲ. ಒಂಥರ ನನಗೆ ಅನಿಸಿದ್ದು ಒಂಥರ ಆ ಒಂದು ಮೀಸೆ ಗಡ್ಡ ಅದೆಲ್ಲ ನೋಡಿ ನನಗೆ ಜೂನಿಯರ್ ಶಂಕರ್ನಾಗ್ ಟೈಪ್ ಕಂಡ್ರು. ನನಗೆ ಒಂಥರ ಇಷ್ಟ ಆಯಿತು ಅವರ ಲುಕ್ಸ್, ಮತ್ತು ಒಂದು ಅವ್ರು ಕೇಳೋ ಒಂದು ರೀತಿ, ಪ್ರಬುದ್ಧತೆಯಿಂದ ಕೇಳೋ ರೀತಿ ಏನಿದೆ, ಅದು ನನಗೆ ತುಂಬ ಇಷ್ಟ ಆಯಿತು ಅವ್ರ ಆ್ಯಕ್ಟಿಂಗಲ್ಲಿ. ಮತ್ತು ಆ ಹುಡುಗ ಇರ್ತಾನಲ್ಲ, ಅಂದರೆ ಆ ಡೈರೆಕ್ಟರ್ ಏನು ಆ ಹುಡುಗನ ಒಂಥರ ಸ್ಲೇವ್ ಟೈಪ್ ಬಳಸ್ಕೊತಾ ಇರ್ತಾನೆ. ಆ ಹುಡುಗ ಅಂದರೆ ಅಡುಗೆ ಮಾಡೋದು ಅವನ್ನೆಲ್ಲ ಮಾಡ್ತಾ ಇರ್ತಾರಲ್ಲ, ಆ ಹುಡುಗನೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ನಿಜವಾಗ್ಲೂ ಇದರಲ್ಲಿ ಆ್ಯಕ್ಟಿಂಗ್ ಅನ್ನೋ ವಿಷಯ ಕೇಳೋದಾದರೆ, ಇದರಲ್ಲಿರೋಂಥ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನನ್ನ ಪ್ರಕಾರ. ಒಂದೇನಪ್ಪ ಅಂದರೆ, ಈ ಸಿನಿಮಾ ರಂಗದವರೇ ಶಾರ್ಟ್ ಫಿಲಮ್ಗಳನ್ನ ಮಾಡಿ ಎಕ್ಸ್ಪೋಸ್ ಮಾಡ್ತಾರೆ. ಅಥವಾ ಮಿಸ್ಟರ್ ಬಕ್ರಾ ಅಂತ ಜಗ್ಗೇಶ್ ಅವರ ಒಂದು ಫಿಲಮ್ ಬಂದಿತ್ತಲ್ಲ, ಅದರಲ್ಲಿ ಸಿನಿಮಾ ಮಂದಿಯೇ ಜಾಸ್ತಿ ಟ್ರೋಲ್ ಮಾಡ್ತಾರೆ ಅಂತ ಅನಿಸುತ್ತೆ. ಸಾರ್ವಜನಿಕರಿಗಿಂತನೂ ಸಿನಿಮಾ ಮಂದಿನೇ ಜಾಸ್ತಿ ಟ್ರೋಲ್ ಮಾಡ್ತಾರೆ. ಮತ್ತು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಇದೆಯಲ್ಲ, ಆ ಸಿನಿಮಾ ಅಂದರೆ ಅಡುಗೆ ಮಾಡ್ತಿದ್ದ ಹುಡುಗನೇ ಮುಂದೆ ಡೈರೆಕ್ಟರ್ ಆಗ್ತಾನೆ, ಮತ್ತು ತನ್ನ ಗುರು ಮಾಡಿದ ತಪ್ಪನ್ನು ತಾನು ಮಾಡೋದಿಲ್ಲ. ನಿಮ್ಮ ಕೆಲಸ ಏನು, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ, ನೀವು ಅಷ್ಟು ಮಾತ್ರ ಮಾಡ್ತಾಯಿರಿ, ಕಾಫಿ ತಂದು ಕೊಡೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಏನೇ ಲಾಸ್ಟಲ್ಲಿ ಹೇಳ್ತಾನೆ ಆ ಹುಡುಗ. ಆ ಒಂದು ಕ್ಯಾರೆಕ್ಟರ್ ಏನಿದೆ, ಸೊ ಅದು ಚೆನ್ನಾಗಿದೆ. ಅದು ಆ ಒಂದು ಟ್ವಿಸ್ಟ್ ಏನಿದೆ ಲಾಸ್ಟಲ್ಲಿ ಚೆನ್ನಾಗಿದೆ. ಈ ಸಿನಿಮಾದ ನೆಗೆಟಿವ್ಸ್ ಬಗ್ಗೆನೂ ನಾನು ಹೇಳಬೇಕಾಗುತ್ತೆ. ಸೊ ನೆಗೆಟಿವ್ಸ್ ನನಗೇನೇನು ಅನ್ನಿಸ್ತು ಅಂದರೆ, ಒಂಥರ ಮುಕ್ಕಾಲು ಭಾಗ ಸಿನಿಮಾ ಒಂದೇ ಜಾಗದಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಒಂಥರ ಏಕತಾನತೆ ಅಂತ ಏನು ಹೇಳ್ತಾರೆ, ಆ ಒಂದು ಏಕತಾನತೆ ಉಂಟಾಯಿತು. ಒಂದೇ ಜಾಗದಲ್ಲಿ ಶೂಟ್ ಮಾಡಿ ಅಂತ ಒಂದು ಫೀಲ್ ಆಯಿತು ನನಗೆ. ಮತ್ತು ಈ ಸಿನಿಮಾದಲ್ಲಿ ಕಾಮಿಡಿ ಅನ್ನೋದು ಕೂಡ ಅಷ್ಟಾಗಿರಲಿಲ್ಲ. ಅಂದರೆ ಹೇಳಬೇಕು ಅಂದರೆ ಕಾಮಿಡಿ ಅನ್ನೋದಿದೆ. ಆ ಒಂದು ನನಗೆ ಟೈಮ್ ಇಲ್ಲ ರೀ ಅಂತ ಹೇಳಬೇಕಾದ್ರೆ ಹಿಂದ್ಗಡೆಯಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಸರ್ 7:30 ಆಯಿತು, ಸರ್ 8 ಗಂಟೆ ಆಯಿತು, ಇದೆ ಏನು ಹೇಳ್ತಾ ಇರ್ತಾರೆ. ಸೊ ಅದೆಲ್ಲ ಚೆನ್ನಾಗಿದೆ, ಒಂದು ಮಟ್ಟಿಗೆ ಕಾಮಿಡಿ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಸೊ ನಾನು ಅಬ್ಸರ್ವ್ ಮಾಡಿದಾಗೆ, ನಾನು ಸುಮಾರು ಫಿಲಮ್ಸ್ಗಳನ್ನ ರಿವ್ಯೂ ಮಾಡಿದ್ದೀನಿ, ಶಾರ್ಟ್ ಫಿಲಮ್ಸ್ಗಳನ್ನ. ನನಗೆ ಗೊತ್ತಿದ್ದ ಹಾಗೆ, ಅಥವಾ ಯಾವ ಸಿನಿಮಾ ಅಂದರೆ ಯಾವ ಥರದ ಶಾರ್ಟ್ ಫಿಲಮ್ಸ್ಗಳು ತುಂಬ ವ್ಯೂಸ್ಗಳು ಸಿಗುತ್ತೆ ಅಂತೆಲ್ಲ ನಾನು ಅಬ್ಸರ್ವ್ ಮಾಡಿರೋಂಗೆ, ಒಂದು ಚಿಕ್ಕದಾಗಿ ಅಬ್ಸರ್ವ್ ಮಾಡಿರೋ ಹಾಗೆ,
ಎಕ್ಸ್ಟ್ರೀಮ್ಸಲ್ಲಿದ್ದ ಅಂದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಅಂದರೆ ಕಾಮಿಡಿ ಎಕ್ಸ್ಟ್ರೀಮ್. ಇವಾಗ JRM ಸ್ಟುಡಿಯೋ ಕಾಮಿಡಿಯ ಎಕ್ಸ್ಟ್ರೀಮ್ನ ಮಾಡ್ತಾರೆ ಅವರು. ಮತ್ತು ಇಂಗ್ಲೀಷ್ನ ಕೆಲವು ಶಾರ್ಟ್ ಫಿಲಮ್ಸ್ಗಳನ್ನು 20 ನಿಮಿಷದ ಶಾರ್ಟ್ ಫಿಲಮ್ಸ್ಗಳನ್ನು ನಾನು ನೋಡಿದ್ದೀನಿ. ಟನಲ್ ಅಂತ ಒಂದು ಸಿನಿಮಾ ಇದೆ, ಥ್ರಿಲ್ಲರ್ ಸಿನಿಮಾ. ಅದು ಥ್ರಿಲ್ಲರ್ ಹಾರರ್ ಎರಡೂ ಇದೆ ಅದರಲ್ಲಿ. ಸೊ ಆ ಥರದ ಅದರಲ್ಲೂ ಕೂಡ ಒಂಥರ ಎಕ್ಸ್ಟ್ರೀಮ್ ಎಂಡ್ ಅದು. ಸೊ ಹಾರರ್ ಆದರೂ ಆಗಲಿ ಅಥವಾ ಥ್ರಿಲ್ಲರ್ ಆದರೂ ಆಗಲಿ, ಥ್ರಿಲ್ಲರ್ ಅಂದರೆ ಫುಲ್ ಥ್ರಿಲ್ಲರ್ ಇರಬೇಕು, ಹಾರರ್ ಅಂದರೆ ಫುಲ್ ಹಾರರ್ ಇರಬೇಕು. ನಾನು ಹೇಳ್ತಾ ಇರೋದು ಶಾರ್ಟ್ ಫಿಲಮ್ಸ್ಗಳಲ್ಲಿ. ಇಲ್ಲಾಂದರೆ ಕಾಮಿಡಿ ಅಂದರೆ ಫುಲ್ ಕಾಮಿಡಿ ಇರಬೇಕು. ಸೊ ಹೆಚ್ಚಿನ ಸಿನಿಮಾಗಳು ಈ ಟೈಪ್ ಇರುತ್ತೆ. ಆದರೆ ಈ ಒಂದು ಸಿನಿಮಾ ಏನಿದೆ, ಶಾರ್ಟ್ ಓಕೆ ಸಿನಿಮಾ ಏನಿದೆ, ಇದು ಬಂದು ಒಂಥರ ಮಿಡ್ಲಲ್ಲಿ ಬರ್ತದೆ. ಇದು ಒಂಥರ ನಾರ್ಮಲ್ ಲೈಫಲ್ಲಿ ಯಾವ ಥರ ನಡೆಯುತ್ತೆ ಅದೇ ಟೈಪು, ಹಿಂಗಾಯಿತು ಒಂಥರ ಮಿನಿ ಡಾಕ್ಯುಮೆಂಟ್ರಿ ಥರ ಫೀಲ್ ಆಗುತ್ತೆ ಹೊರತು ಒಂದು ಶಾರ್ಟ್ ಫಿಲಮ್ನ ನೋಡ್ತಾ ಇದ್ದೀವಿ ಅಂತ ನನಗೆ ಹೆಚ್ಚಿನದಾಗಿ ಅನ್ನಿಸ್ಲಿಲ್ಲ, ಸಾರಿ. ಯಾಕಂದರೆ ಹೆಚ್ಚಿನ ಜನ ಏನು ಶಾರ್ಟ್ ಫಿಲಮ್ಸ್ಗಳನ್ನ ನೋಡ್ತಾರೆ ಅವರುಗಳ ಪೇಷನ್ಸ್ ಲೆವೆಲ್ ತುಂಬ ಕಮ್ಮಿ ಇರುತ್ತೆ. ಇವಾಗ ಯೂಟ್ಯೂಬಲ್ಲೇ 2 ಅವರ್ ಸಿನಿಮಾಗಳು ಇದ್ದಾವೆ, 2 ಅವರ್ 3 ಅವರ್ ಸಿನಿಮಾಗಳು ಯೂಟ್ಯೂಬಲ್ಲಿ ಸಿಗುತ್ತೆ. ಆದರೆ ಶಾರ್ಟ್ ಫಿಲಮ್ನ ಏನಕ್ಕೆ ನೋಡೋಕ್ಕೆ ಜನ ಬರ್ತಾರೆ ಅಂದರೆ ಅವ್ರಿಗೆ ಅಷ್ಟು ಟೈಮ್ ಇರೋದಿಲ್ಲ. ಶಾರ್ಟ್ ಅಂದರೆ ದೊಡ್ಡ ಫಿಲಮ್ನ 3 ಅವರ್ ಕೂತ್ಕೊಂಡು ನೋಡೋ ಅಷ್ಟು ಟೈಮ್ ಇರೋದಿಲ್ಲ. ಆ ಕಾರಣಕ್ಕಾಗಿ ತುಂಬ ತಾಳ್ಮೆ ಕಮ್ಮಿ ಇರೋಂಥ ಜನಗಳು ಶಾರ್ಟ್ ಫಿಲಮ್ಸ್ಗಳನ್ನ ನೋಡೋದಕ್ಕೆ ಬರ್ತಾರೆ. ಆದರೆ ಶಾರ್ಟ್ ಫಿಲಮ್ಸ್ಗಳು ಅಂದರೆ ಶಾರ್ಟ್ ಓಕೆ ಸಿನಿಮಾದಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ ಇದೊಂಥರ ಮಿಡ್ಲಲ್ಲಿ ಹೋಗುತ್ತೆ. ಅಂದರೆ ಒಂಥರ ಕತೆ ನೀರಸವಾಗಿ ಹೋಗುತ್ತೆ, ಡೈಲಾಗ್ ಬಾಜಿ ನಡೀತಾ ಇರುತ್ತೆ, ಮತ್ತು ಎಮೋಷನ್ಸ್ಗಳು ಒಂದು ಮಟ್ಟಿಗಿದೆ, ಇಲ್ಲ ಅಂತಲ್ಲ. ಸೊ ಬಟ್ ಅದೇ ನಾನು ಆವಾಗಲೇ ಹೇಳಿದಾಗ ಎಕ್ಸ್ಟ್ರೀಮೆಂಟ್ಸ್ಗಳಿಲ್ಲ, ಮತ್ತು ಕಾಮಿಡಿ ಮತ್ತು ಏನೋ ಇನೋವೇಟಿವ್ ಕಾನ್ಸೆಪ್ಟ್ಸ್ಗಳು. ಇವಾಗ JRM ಸ್ಟುಡಿಯೋದಲ್ಲಿ ಸೋಡಾ ಬುಡ್ಡಿ ಅಂತ ಇತ್ತೀಚೆಗೆ ನಾನೊಂದು ರಿವ್ಯೂ ಮಾಡಿದೆ, ಅದರಲ್ಲಿ ಯಾವ ಟೈಪ್ ಕಾಮಿಡಿ ಇತ್ತು. ಸೊ ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಅಂದರೆ ಒಂಥರ ನಾರ್ಮಲಾಗಿ ನಡ್ಸ್ಕೊಂಡು ಹೋಗ್ತಾ ಇರುತ್ತೆ. ಶಾರ್ಟ್ ಫಿಲಮ್ಸ್ಗಳ ಪ್ರಾಬ್ಲಮ್ ಏನಪ್ಪ ಅಂದರೆ ಇಲ್ಲಿ ಕ್ರಿಟಿಸಿಸಮ್ ಮಾಡೋರು ಅಷ್ಟು ಹಾರ್ಷಾಗಿ ಕ್ರಿಟಿಸಿಸಮ್ ಮಾಡೋದಿಲ್ಲ. ತಪ್ಪಿಲ್ಲ, ಅವ್ರಿಗೆ ತಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಜಸ್ಟ್ ವೀಡಿಯೋ ಕ್ಲೋಸ್ ಮಾಡ್ತಾರೆ, ಎದ್ದೋಗ್ತಾರೆ. ಸೊ ಬಟ್ ಸಿನಿಮಾ ಥಿಯೇಟ್ರಿಗೆ ಬಂದ ಜನಗಳೇನು ಮಾಡ್ತಾರೆ ಅಂದರೆ ₹100 ಕೊಟ್ಟಿರ್ತಾರೆ, ಇಲ್ಲ ₹200 ಕೊಟ್ಟಿರ್ತಾರೆ, ಇದು ಸರಿ ಇಲ್ಲ ಕಣ್ರಿ, ಹಾಗೆ ಕಣ್ರಿ, ಹಿಂಗೆ ಕಣ್ರಿ ಅಂತ ಅವರು ಕ್ರಿಟಿಸಿಸಮ್ ಮಾಡ್ತಾರೆ. ಸೊ ಕ್ರಿಟಿಸಿಸಮ್ ಈಸ್ ದ ಬೇಸಿಸ್ ಆಫ್ ಡೆಮೋಕ್ರಸಿ ಅಲ್ವಾ. ಸೊ ಡೆಮೋಕ್ರಸಿ ಕೂಡ ಇಂಪ್ರೂವ್ ಆಗೋದು ಕ್ರಿಟಿಸಿಸಮಿಂದ. ಸೊ ಈ ಒಂದು ಶಾರ್ಟ್ ಫಿಲಮ್ಸ್ಗಳಿಗೆ ಹೆಚ್ಚಿನ ಸಲ ಏನಾಗುತ್ತೆ ಅಂದರೆ ಫಿಲಮ್ ಚೆನ್ನಾಗಿಲ್ಲ ಅಂದವರು ಎದ್ದೋಗ್ತಾರೆ, ಬಿಡಾಕತ್ಲಾಗೆ ಅಂತ ಆಫ್ ಮಾಡಿ ಎದ್ದೋಗ್ತಾರೆ. ತುಂಬ ಚೆನ್ನಾಗಿ ಇನ್ನು ಕೆಲವರು ಚೆನ್ನಾಗಿಲ್ದಲೇ ಇರೋ ಸಿನಿಮಾಗಳಿಗೆ ನಾನು ಹೇಳೋದು. ಇನ್ನು ಕೆಲವರು ಏನು ಹೇಳ್ತಾರೆ, ಏನು ಯೋಚನೆ ಮಾಡ್ತಾರೆ, ಪಾಪ ಏನೋ ಮಾಡಿದಾರಲ್ಲ ಹೋಗಲಿ, ಚೆನ್ನಾಗಿಲ್ಲ ಪಾಪ ಏನಕ್ಕೆ ಹೇಳಿ ಪಾಪ ಅವ್ರಿಗೆ ಬೇಸರ ಮಾಡೋದು ಅಂತ ಒಳ್ಳೆ ಭಾವನೆಯಿಂದ ಅಂದರೆ ಶಾರ್ಟ್ ಫಿಲಮ್ನ ಅರ್ಧಕ್ಕೆ ನೋಡಿ ಎದ್ದೋಗ್ತಾರೆ. ಅರ್ಧಕ್ಕೆ ನೋಡಿ ಜಸ್ಟ್ ಓಕೆ ಸರ್ ಸೂಪರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ಬಿಟ್ಟು ಎದ್ದೋಗ್ಬಿಡ್ತಾರೆ. ಸೊ ಈ ಥರದಲ್ಲಿ ಜನಗಳ ಒಂದು ಟ್ರ್ಯಾಕ್ಷನ್ ಸಿಗೋದಿಲ್ಲ. ಯಾರು ಏನು ₹100 ಕೊಟ್ಟೇನು ಶಾರ್ಟ್ ಫಿಲಮ್ ನೋಡೋಕ್ಕೆ ಬಂದಿರೋದಿಲ್ಲ, ಹಾಗಾಗಿ ಅವ್ರುಗಳಿಗೇನು ಇನ್ನು ನೋಡಲೇಬೇಕು ಅಂತೇನು ಇರೋದಿಲ್ಲ, ಆಯಿತಾ. ಆ ಕಾರಣಕ್ಕಾಗಿ ಜನಗಳು ಹಾರ್ಷಾಗಿ ಕ್ರಿಟಿಸಿಸಮ್ ಮಾಡೋದಿಲ್ಲ, ಮತ್ತು ಕ್ರಿಟಿಸಿಸಮ್ ಅನ್ನೋದು ತುಂಬ ಕಮ್ಮಿ ಇರುತ್ತೆ ಶಾರ್ಟ್ ಫಿಲಮ್ಸ್ಗಳಿಗೆ. ತುಂಬ ಜನ ಅವರ ಎಫರ್ಟ್ಸ್ಗಳನ್ನ ಅಪ್ರಿಷಿಯೇಟ್ ಮಾಡೋಣ ಅನ್ನೋ ನೆಪದಲ್ಲಿ ಅದು ಏನು ತಪ್ಪಿದೆ, ಇಂಥದ್ದೇನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಓಪನ್ ಆಗಿ ಹೇಳೋದಿಲ್ಲ. ಆದರೆ ನನ್ನ ರಿವ್ಯೂಸ್ಗಳಲ್ಲಿ ಇದನ್ನು ನಾನು ಹೇಳ್ತೀನಿ. ಸೊ ಈ ಕಾರಣಕ್ಕಾಗಿ ಒಂದಷ್ಟು ಜನ ಶಾರ್ಟ್ ಫಿಲ್ಮ್ ಮೇಕರ್ಸ್ಗಳಿಗೆ ಒಂದು ಸ್ವಲ್ಪ ಬೇಸರ ಆಗ್ಬೋದು, ನೋಡಿ ಇವನು ಕ್ರಿಟಿಸಿಸಮ್ ಮಾಡ್ತಾ ಇದ್ದಾನೆ ಅಂತ. ಬಟ್ ಕ್ರಿಟಿಸಿಸಮ್ ಈಸ್ ದ ಬೇಸಿಸ್ ಆಫ್ ಡೆಮೋಕ್ರಸಿ. ಜವಾಹರ್ಲಾಲ್ ನೆಹರು ಅವರು ಮಾಡಿದ ತಪ್ಪನ್ನು ಮುಂದಿನ ಇಂದಿರಾ ಗಾಂಧಿ ಮಾಡ್ದಲೇ ಇರ್ಬೋದು, ಅಥವಾ ಇಂದಿರಾ ಗಾಂಧಿ ಮಾಡಿದ ತಪ್ಪನ್ನು ಮೋದಿ ಮಾಡ್ದಲೇ ಇರ್ಬೋದು. ಈ ಥರ ಅಂದರೆ ಕ್ರಿಟಿಸಿಸಮ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ರಾಜಕೀಯ ಆದರೂ ಆಗಲಿ, ಇಲ್ಲ ಸಿನಿಮಾ ಫೀಲ್ಡ್ ಆದರೂ ಆಗಲಿ, ಕ್ರಿಟಿಸಿಸಮ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಕಾರಣಕ್ಕಾಗಿ ಕ್ರಿಟಿಸೈಸ್ ಮಾಡೋದು ನಾನು ಮಾಡ್ತೀನಿ, ಇಟ್ಸ್ ಓಕೆ. ಮತ್ತು ನಾನು ಆವಾಗಲೇ ಹೇಳಿದಾಗ ಇದರಲ್ಲಿ ಇನ್ನೋವೇಟಿವ್ ಆಗಿರೋಂತಹ ಕಾನ್ಸೆಪ್ಟ್ಸ್ಗಳಿಲ್ಲ. ಯಾವ ಥರ ಅಂದರೆ ಅದೇ ಹಳೆಯ ವ್ಯವಸ್ಥೆ ಏನಿದೆ ಅದರಿಂದ ಎದ್ದು ಬಂದು ಹೊಸ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋ ಒಂದು ಪಾತ್ರ. ಸೊ ಇದರಲ್ಲಿ ತುಂಬ ಇನ್ನೋವೇಟಿವ್ ಆಗಿರೋಂತಹ ಕಾನ್ಸೆಪ್ಟ್ಸ್ಗಳು ಅವೇನಿಲ್ಲ. ಶಾರ್ಟ್ ಫಿಲಮ್ ಆಡಿಯನ್ಸ್ ಏನಿದ್ದಾರೆ ಅವ್ರುಗಳಿಗೆ ತುಂಬ ತಾಳ್ಮೆ ಕಮ್ಮಿ ಇರುತ್ತೆ. 20 ನಿಮಿಷದೊಳಗಡೆ ಹೆಚ್ಚಿನ ಇದನ್ನು ನೋಡಬೇಕು ಅಂತ ಇರುತ್ತೆ, ಅಂದರೆ ತಾಳ್ಮೆ ಕಮ್ಮಿ ಇರುತ್ತೆ ಬೇಸಿಕಲಿ. ಈ ಶಾರ್ಟ್ ಫಿಲಮ್ಸ್ಗಳು ಯಾವ ಥರ ಅಂದರೆ 0 to 100 ವಿದಿನ್ 20 ಮಿನಿಟ್ಸ್ ಹೋಗಬೇಕು. ಅಂದರೆ ಬೇಗ ಪಿಕಪ್ ತೊಗೋಬೇಕು. ಇದರಲ್ಲಿ ಇಂಟ್ರೊಡಕ್ಷನ್ನು, ಆಮೇಲೆ ಈ ಫೋರ್ ಪ್ಲೇ ಈ ಥರದ್ದು ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಅದೇ 3 ಅವರ್ ಸಿನಿಮಾಗಳಲ್ಲಿ ನಿಮಗೆ ಟೈಮ್ ಇರುತ್ತೆ ಇಂಟ್ರೊಡಕ್ಷನ್ ಕೊಟ್ಕೊಳ್ಳೋದಕ್ಕೆ. ಬೇಕಾದ್ರೆ 30 ನಿಮಿಷ ಆದಮೇಲೆ ಇಂಟ್ರೊಡಕ್ಷನ್ ಕೊಡ್ಬೋದು. ಈಗ ಓಮ್ ಫಿಲಮ್, ಶಿವಣ್ಣ ಅವರ ಓಮ್ ಫಿಲಮ್ ಏನಿದೆ ಅದರಲ್ಲಿ ಹೆಚ್ಚು ಕಮ್ಮಿ ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಶಿವಣ್ಣ ಅವರ ಎಂಟ್ರಿ ಆಗುತ್ತೆ. ಸೊ ಈ ಥರದಲ್ಲಿ ದೊಡ್ಡ ಫುಲ್ ಲೆಂತ್ ಸಿನಿಮಾದಲ್ಲಿ ಟೈಮ್ ಇರುತ್ತೆ. ಆದರೆ ಶಾರ್ಟ್ ಫಿಲಮ್ಸ್ಗಳಲ್ಲಿ ಆ ಒಂದು ಟೈಮ್ ಇರೋದಿಲ್ಲ, ಮತ್ತು ಪೇಷನ್ಸ್ ಕೂಡ ಆಡಿಯನ್ಸಿಗೆ ಇರೋದಿಲ್ಲ, ಮತ್ತು ತುಂಬ ಯಂಗ್ ಆಡಿಯನ್ಸ್ ಇರ್ತಾರೆ. ಸೊ ಅವ್ರುಗಳ ಬೆರಳುಗಳು ಒಂದ್ರ ಮೇಲೆ ಇನ್ನೊಂದು ವೀಡಿಯೋನ ಹಾಕೋಣ ಅಂತ ನೋಡ್ತಾ ಇರುತ್ತೆ. ಸೊ ಇದ್ರೊಳಗಡೆ ಒಳ್ಳೆ ವ್ಯೂಸ್ ಇರೋಂತಹ ಶಾರ್ಟ್ ಫಿಲಮ್ ಮಾಡಬೇಕು ಅಂದರೆ ಸೊ ಇನೋವೇಟಿವ್ ಕಾನ್ಸೆಪ್ಟ್ಸ್ಗಳು, ಮತ್ತು ಹೇಳೋ ಡೈಲಾಗನ್ನೇ ನೀರಸವಾಗಿ ಹೇಳೋದಕ್ಕಿಂತನೂ ಅದಕ್ಕೇನೋ ಒಂದು ಉಪಮೆಯನ್ನು ಕೊಟ್ಟು ವಾಟೆವರ್, ಸೊ ಜನಗಳಿಗೆ ಒಂದು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡಬೇಕು. ಆದರೆ ಈ ಸಿನಿಮಾದಲ್ಲಿ ಆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಂತಹ ಒಂದು ಆಸ್ಪೆಕ್ಟ್ ಕಮ್ಮಿ ಇದೆ. ಒಂಥರ ಡೈಲಾಗ್ ಬಾಜಿ ಮೇಲೆ ಡೈಲಾಗ್ ಬಾಜಿ, ಅದ್ರ ಮೇಲೆ ಇನ್ನೊಂದು ಡೈಲಾಗ್ ಬಾಜಿ, ಈ ಥರ ಹೋಗ್ತಾ ಇರುತ್ತೆ. ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ಇನ್ನೂ ಡೈಲಾಗ್ ಬಾಜಿಗಿಂತನೂ ಸ್ವಲ್ಪ ಡೈಲಾಗ್ ಬಾಜಿನೇ ಡಿಫ್ರೆಂಟ್ ಆಗಿರೋಂಥ ಡೈಲಾಗ್ ಬಾಜಿ ಇದ್ದಿದ್ರೂ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್. ನನ್ನ ಗಿಣಿ ಮಾತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ
ಈ ಗಿಣಿ ಯಾವತ್ತಿದ್ರೂ ಆನೆಸ್ಟಾಗಿ ತನಗೇನು ಅನ್ನಿಸ್ತೋ ಅದನ್ನು ಆನೆಸ್ಟಾಗಿ ಹೇಳೋಂತಹ ಒಂದು ಗಿಣಿ. ಅಂಥ ಒಂದು ಗಿಣಿ ಮಾತನ್ನು ಕೇಳಿ ಎಲ್ಲರೂ ಉದ್ಧಾರ ಆಗಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಗಿಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.